ಕಣ್ಣಾರೆ ನೋಡಲಾರೆ ಗುರುವೇ ಕರುನಾಡಿನ ಸಂದೇಶ ಕರುನಾಡಿನ ಸಂದೇಶ ಇದು ಕನ್ನಡ ಬಾವುಟ ಈ ನಾಡಿನ ಬಾವುಟ ಕನ್ನಡ ಸಂಕೇತ ಕರುನಾಡಿನ ಕನ್ನಡ ಬಾವುಟ
ಚಲನಚಿತ್ರ ಅಂಗವಾಗಿ ಒಂದು ಹಾಡಿಗೆ ಮಕ್ಕಳನ್ನು ನೃತ್ಯವನ್ನು ಮಾಡ್ತಾರೆ. ವಿಜಯ್ ಶಂಕರ್ ಅವರಿಗೆ ಮತ್ತು ಶ್ರೀ ಶಿವಕುಮಾರ್ ಉಪಮಹಾನಿರ್ದೇಶಕರು ಕರ್ನಾಟಕ ರಾಜ್ಯೋತ್ಸವ ಸಮಿತಿ 2024 ಪರವಾಗಿ ಇವರಿಗೂ ಸಹ ಸ್ವಾಗತ. ಮತ್ತು ಶಿವಕುಮಾರ್ ಅವರು ಉಪಮಹಾನಿರ್ದೇಶಕರು ಸ್ಟೇಟ್ ಯೂನಿಟ್ ಕರ್ನಾಟಕ ಎನ್ನುವ ಇವರಿಗೂ ಸಹ ಸ್ವಾಗತ. ಮತ್ತು ತಮ್ಮ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಈ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ನಾವೇನು ಆಚರಿಸ್ತಾ ಇದ್ದೀವಿ 2024 ನಮಗೆಲ್ಲರಿಗೂ ಸ್ವಾಗತ. ಮತ್ತು ಮುಖ್ಯವಾಗಿ ನಮ್ಮ ಇನ್ಫಾರ್ಮೇಷನ್ ಮತ್ತು ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ. ಇವರು ಶ್ರೀಮತಿ ಮಂಜುಳಾ ಅಂತ ಹೇಳಿ, ಇವರ ತಂಡದವರು 10 ಜನ ಇಲ್ಲಿ ನಮಗೆ ಆವಾಗಿನ ಅವರ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇವರಿಗೂ ಸಹ ನಾವು ಸ್ವಾಗತವನ್ನು ಬಯಸಿ ಇವರ ಕಾರ್ಯಕ್ರಮವನ್ನು ಮಾಡ್ತಾರೆ. ದೇವಸ್ಥಾನ ಪೂಜೆ ಮಾಡ್ತಾರೆ, ಗಣೇಶ ದೇವಸ್ಥಾನ ಪೂಜೆ ಮಾಡ್ತಾರೆ. ಆಯ್ತಪ್ಪ ಸರಿ ವಿಜಯ್ ಕುಮಾರ್ ಸರ್ ವೇದಿಕೆ ಮೇಲೆ ಬಂದು ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ, ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇಂದಿನ ಕಾರ್ಯಕ್ರಮವನ್ನು ನಮೋ ನಮೋ ಕರುಣಾಳ ಭುವನೇಶ್ವರಿ ಬಯಲು ಸೀಮೆ ಸಂಗಮನಾಡು ಅತ್ತ ಕರಾವಳಿ ಸೀಮೆ ಸಂಗಮನಾಡಿ ತೊರೆಕಾಡು ಹಚ್ಚೇವು ಕನ್ನಡದ
ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಡೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು ಮರೆತೇವು ಮನವ ತೆರೆದೇವು ಮನವ ನರನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ಒಂದಿನ ಗಡಿಯೇ ಮಧುಸೂದನರ ಬದಲಿಸಿದ ಭಾಷೆ ಕರ್ನಾಟಕ ಮಾತೆ ಜನನೀಯ ಎಲ್ಲ ಭಾಷೆಗಳು ನಮ್ಮಲ್ಲಿ ಇದ್ದಾರೆ. ಕೇವಲ ಕನ್ನಡಿಗರು ಮಾತ್ರ ಅಲ್ಲ, ಎಲ್ಲ ಭಾಷೆಗಳು ಜನ ಇದ್ದಾರೆ. ನಾಡಗೀತೆಯನ್ನು ಹೇಳಿದಂತವರು ಕೇವಲ ಕನ್ನಡಿಗರಾಗಿರಲಿಲ್ಲ. ಅನೇಕರ ಮಾತೃಭಾಷೆ ತಮಿಳಾಗಿತ್ತು, ಮಲಯಾಳಂ ಆಗಿತ್ತು. ಪುಷ್ಪಗುಚ್ಛ ನೀಡುತ್ತಾ ಸ್ವಾಗತ ಬಯಸುತ್ತೇನೆ. ದೇವಕುಮಾರ್ ಭಟ್ಟಾಚಾರ್ಯ ಸರ್ಗೂ ಸಹ ನಾನು ಸ್ವಾಗತ ಬಯಸುತ್ತೇನೆ. ನಮ್ಮ ಕರ್ನಾಟಕ ಮತ್ತು ಜಿಯೋಫಿಸಿಕಲ್ ಡಿಸೈನ್ ಅನ್ನು ನೋಡ್ತಿರುವಂತಹ CS ವರ್ಮಾ ಸರ್ಗೂ ಸಹ ನಾವು ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಡಿವಿಜನ್ ಸರ್ ಸಹ ಆಗಮಿಸಿದ್ದಾರೆ, ಅವ್ರಿಗೂ ನಾವು ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಈಗ ನಮಗೆ PG NMH ಚೌಧರಿ ಬಂದಿದ್ದಾರೆ, ಅವ್ರಿಗೂ ನಾವು ಸಹ ಸ್ವಾಗತವನ್ನು ಮತ್ತು ಈಗ ಹಾಗೂ ನಮ್ಮ ಮತ್ತು ಈಗ ಎಲೆಕ್ಷನ್ ಎಲ್ಲ ಇರುವಾಗ ಅಲ್ಲಿ ಪ್ರೇಕ್ಷಕರು ಇರಬೇಕಾಗುತ್ತೆ. ಎಲ್ಲರೂ ಆ ಪ್ರೇಕ್ಷಕರಾಗಿ ಬಂದು ಇಲ್ಲಿ ಆಗಮಿಸಿರುವ ನೀವೆಲ್ಲರೂ ಎಲ್ಲ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಏನ್ ಧನ ಸಹಾಯ ಎಲ್ಲ ಮಾಡಿದ್ದೀರಿ, ನಿಮಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೆ ನಮ್ಮ ಮಾರ್ಟಿನ್ ಸರ್ ಸ್ಯಾಂಡರ್ಸ್ ಕಂಪನಿಯಿಂದ ಬಂದಿದ್ದಾರೆ, ಅವ್ರಿಗೂ ನಮ್ಮ ಸ್ವಾಗತವನ್ನು ಬಯಸುತ್ತೇನೆ. ಅವ್ರಿಗೂ ಸಹ ನಮ್ಮ ಸ್ವಾಗತವನ್ನು ಬಯಸುತ್ತೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ನಾವು ಪ್ರತಿ ವರ್ಷ ತಪ್ಪದೇ ರಾಜ್ಯೋತ್ಸವವನ್ನು ನಡೆಸಿಕೊಂಡು ಬಂದಿದ್ದೀವಿ. ನಮ್ಮ ಈ ಒಂದು ವೇದಿಕೆ ಮೇಲೆ ಹಲವಾರು ಗಣ್ಯ ವ್ಯಕ್ತಿಗಳು, ಕವಿಗಳು, ಸಿನಿಮಾ ನಟರು, ಅನೇಕ ಕ್ಷೇತ್ರಗಳಲ್ಲಿ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದ ಅನೇಕ ಗಣ್ಯ ವ್ಯಕ್ತಿಗಳನ್ನ ನಾವು ಈ ವೇದಿಕೆ ಮೇಲೆ ಬರಮಾಡಿಕೊಂಡು ರಾಜ್ಯೋತ್ಸವವನ್ನು ಆಚರಿಸಿಕೊಂಡ ಬಂದಿದ್ದೀವಿ. ಈ ಒಂದು ಕರ್ನಾಟಕ ರಾಜ್ಯೋತ್ಸವ ನಮ್ಮ ಸಂಸ್ಥೆಯಲ್ಲಿ ನಡೆದು ಬಂದಂತಹ ವಿಚಾರವಾಗಿ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನಮ್ಮ ಸಂಸ್ಥೆಯ ನಿರ್ದೇಶಕರು ಈ ಕಾರ್ಯಕ್ರಮದ Dr. Desai employees are participating in IGAT training. In that, Usha, she got appreciation certificate from CHQ. That I requested the HOD sir to give them. Usha should be inspiration for others. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿ ಕರ್ನಾಟಕ ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಕಲಿಯಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕನ್ನಡ. ನುಡಿ ಕನ್ನಡ, ನಡೆ ಕನ್ನಡ, ಅಕ್ಷರದಲ್ಲಿ ಅರಿವು ಕನ್ನಡ. ಬಾರಿಸು ಕನ್ನಡ ಡಿಂಡಿಮವ, ಹೋಗಂಗಾಡಿಕ ಹೃದಯಶಿವ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ಕುಳಿತಿರುವ ಗುರು ಹಿರಿಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ತಮ್ಮೆಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸುಂದರ ಸಮಾರಂಭದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಇಲಾಖೆ ಮುಖ್ಯಸ್ಥರು
ಹಾಗೂ ಉಪನಿರ್ದೇಶಕರಾದ ಶ್ರೀ ಜಯಕುಮಾರ್ ಭಟ್ಟಾಚಾರ್ಯ ಸರ್ ಅವರೇ, ಹಾಗೂ ಈ ಸುಂದರ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎಸ್.ಆರ್. ವಿಜಯಶಂಕರ್ ಅವರೇ, ಹಾಗೂ ನಮ್ಮ ಇಲಾಖೆಯ ಉಪನಿರ್ದೇಶಕರು ಹಾಗೂ ಈ ಭೂಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀ ಎಸ್. ವರ್ಮಾ ಸರ್ ಅವರೇ, ಹಾಗೂ ಇಲಾಖೆಯ ಮುಖ್ಯಸ್ಥರು ಹಾಗೂ ಕನ್ನಡ SUKG ಕನ್ನಡ ಇಲಾಖೆಯ ಮುಖ್ಯಸ್ಥರಾದ ಶ್ರೀ ವಿಜಯಶಂಕರ್ ಅವರೇ, ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ವಿಜಯಕುಮಾರ್ ಸರ್ ಅವರೇ, ಹಾಗೂ ಈ ಸಮಾರಂಭಕ್ಕೆ ಬಂದಿದ್ದೆಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು. ಈ ಕನ್ನಡ ಹಬ್ಬವನ್ನು ನಾವೆಲ್ಲ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಇದು ನಮ್ಮ ಅಸ್ಮಿತೆಯ ಹಬ್ಬ, ಜಾತಿ ಧರ್ಮ ಮತಗಳ ಅಂಗಿಲ್ಲದ ಹಬ್ಬ. ಈ ಸುಂದರ ಸಂಭ್ರಮದ ದಿನದಂದು ನಾವೆಲ್ಲರೂ ಈ ದಿನವನ್ನು ಕನ್ನಡ ರಥೋತ್ಸವವನ್ನಾಗಿ ಆಚರಿಸಲು ಒಂದು ಮುಖ್ಯವಾದ ಕಾರಣವೂ ಇದೆ. ಈ ಸಂಗತಿಯ ಕುರಿತಾಗಿ ನಿಮ್ಮ ಮುಂದೆ ಕನ್ನಡ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು. ನಂತರ ಭಾರತ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ 4 ದಶಕ ಕೊಡುಗೆ ಏನಿದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸಮಿತಿಯ ಸಂಪ್ರದಾಯ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ಪ್ರಸ್ತುತಪಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಶ್ರೀಮತಿ ಉಷಾ. ಅದು ಸಂಘಟನೆಯ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಲಿರುವವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವ ಸಂಪ್ರದಾಯವನ್ನು ರೂಢಿಸಿಕೊಂಡು ಬಂದಿರುತ್ತೇವೆ. ಇದರ ಸಲುವಾಗಿ 2024 ನವೆಂಬರ್ ತಿಂಗಳಿಂದ 2025 ಅಕ್ಟೋಬರ್ ತಿಂಗಳೊಳಗೆ ನಿವೃತ್ತಿ ಹೊಂದಲಿರುವ ನಮ್ಮ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿದೆ. ನಮ್ಮ ಸಂಸ್ಥೆಯ ಉಪಮಹಾನಿರ್ದೇಶಕರಾದ ಶ್ರೀ ಜಯಕುಮಾರ್ ಭಟ್ಟಾಚಾರ್ಯ ಸರ್ ಪ್ರಾರ್ಥಿಸುತ್ತೇನೆ. ಇವರೊಂದಿಗೆ ಉಪಮಹಾನಿರ್ದೇಶಕರು ಭೂಭೌತಿಕ ಶ್ರೀ C.S. ವರ್ಮಾ ಸರ್ ಹಾಗೂ ನಿರ್ದೇಶಕರಾದ ಉಪಮಹಾನಿರ್ದೇಶಕರಾದ ಶ್ರೀ ವಿಜಯಕುಮಾರ್, ಸ್ಟೇಟ್ ಯೂನಿಟ್ ಕರ್ನಾಟಕ ಅನುಭವ, ಹಾಗೂ ಇವರೊಂದಿಗೆ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ವಿಜಯಶಂಕರ ಹಾಗೂ ಸಂಚಾಲಕರು ಶ್ರೀ ರಾಮಚಂದ್ರ ರವರು ಸಹಕರಿಸಬೇಕಾಗಿ ವಿನಂತಿ. ಐ ಹಂಬ್ಲಿ ರಿಕ್ವೆಸ್ಟ್ ಶ್ರೀ ಜಯಕುಮಾರ್ ಭಟ್ಟಾಚಾರ್ಯ ಸರ್, DDG and HOD RSC, Shri C.S. Verma sir, DDG Geophysics, Shri Vijay Kumar sir, DDG SUKG, Shri Ramchandra sir, Director Geophysics, and our beloved Chief Guest, Dr. Vijay Shankara, to felicitate the returning officials of this office.
Grabs her for popularity. ಸಮಿತಿಯ ಪರವಾಗಿ ಅಭಿನಂದನೆಗಳು ಹೇಳ್ತಾ ಇವರ ಅಭಿವೃದ್ಧಿ ಜೀವನ ಸುಗಮವಾಗಿರಲಿ ಅಂತ ಆಶಿಸುತ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಜೀವನ ಸಮಿತಿಯ ಪರವಾಗಿ ಅಭಿನಂದನೆಗಳು ಮತ್ತು ಇವರ ಅಭಿವೃದ್ಧಿ ಜೀವನ ಸುಗಮವಾಗಿರಲಿ ಅಂತ ಆಶಿಸುತ್ತೇನೆ. ಅಭಿವೃದ್ಧಿ ಜೀವನ ಸುಗಮವಾಗಿರಲಿ ಅಂತ ಕೇಳಿಕೊಳ್ಳುತ್ತೇನೆ. ಇವರಿಗೆ ಮಾಲಾರ್ಪಣೆ Oh yes, they are inviting you to their club. ನಿವೃತ್ತಿ ಹೊಂದಲಿದ್ದಾರೆ. ಇವರು ಜವಾನಾಗಿ ಸೇರಿದ್ದು ಇವಾಗ NPS ಆಗಿ 30 ವರ್ಷ ಸತಿ ಸೇವೆ ಸಲ್ಲಿಸಿ ಇವರು ಈ ಇಲಾಖೆಯಲ್ಲಿ ನಿವೃತ್ತಿ ಹೊಂದಲಿದ್ದಾರೆ. ಇವರಿಗೆ ನಮ್ಮ ಕರ್ನಾಟಕ ರಾಜ್ಯ ಜೀವನ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ ಇವರ ನಿವೃತ್ತಿ ಜೀವನ ಸುಗಮವಾಗಿರಲಿ ಅಂತ ಕೇಳಿಕೊಂಡಿದ್ದೇನೆ. After ending 30 years of service, ನರಸಿಂಹ ಜೊತೆ ಯಾರಾದ್ರೂ ಫೋಟೋ 36 ವರ್ಷ ಸತತವಾಗಿ ಸಲ್ಲಿಸಿ ಹೊಂದಲಿದ್ದಾರೆ. ಇವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆಗಳು ಮತ್ತು ಇವರ ಅಭಿವೃದ್ಧಿ ಜೀವನ ಸುಗಮವಾಗಿರಲಿ ಅಂತ ಆಶಿಸುತ್ತೇನೆ. She has rendered 36 years of service. She goes and now she is retiring as a private secretary. ಬನ್ನಿ ಕಮ್ ಫಸ್ಟ್. So all of you must have gone and joined the program. ಹಾಗೆ ಮುಖ್ಯಸ್ಥರಾಗಿ ಸರ್ ಆइए सर. ऑनर में लिखा है कौन करेगा और 32 ವರ್ಷ ಸೇವೆ ಸಲ್ಲಿಸಿ ಆಗಸ್ಟ್ ತಿಂಗಳಲ್ಲಿ ನಿವೃತ್ತಿ ಹೊಂದಲಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಟೋಪಿ ಅವ್ರಿಗೊಬ್ಬರಿಗೆ correct ಆಗಿ fit ಆಗ್ತದೆ. ಅಭಿನಂದನೆಗಳು ಹಾಗೂ ಇವರ ನಿವೃತ್ತಿ ಜೀವನ ಸುಗಮವಾಗಿರಲಿ ಅಂತ ಆಶಿಸುತ್ತೇನೆ. ಟೋಪಿ ಅವ್ರಿಗೆ ಮಾತ್ರ fit ಆಗ್ತದೆ. ಅಂಕವನ್ನು ಪಡೆದು ತೇರ್ಗಡೆ ಆಗಿರುತ್ತಾರೆ. ಇವರ ಪರಿಶ್ರಮವನ್ನು ಗುರುತಿಸಿ ಪ್ರೋತ್ಸಾಹದಾಯಕವಾಗಿ ಕಳೆದ ಹಲವಾರು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಾ ಬರುತ್ತಿದ್ದೇವೆ. ಈ ಸಾಲಿನಲ್ಲಿ ನಮ್ಮ ಸಹೋದ್ಯೋಗಿಗಳ ಮಕ್ಕಳಿಗೆ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ತೇರ್ಗಡೆ ಆಗಿರುವುದಕ್ಕೆ ತಮ್ಮ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಈ ಸಾಲಿನಲ್ಲಿ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದು ವಿದ್ಯಾರ್ಥಿಗಳ ಹೆಸರುಗಳನ್ನು ಈಗ ಪ್ರಸ್ತುತಪಡಿಸುತ್ತೇನೆ. ತಾವುಗಳು ವೇದಿಕೆ ಮೇಲೆ ಬಂದು ಮುಖ್ಯ ಅತಿಥಿಗಳಿಂದ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. 94 ಅಂಕಗಳನ್ನು ಪಡೆದಿದ್ದಾರೆ. Arnav Venkatesh, he is son of G.V. Devendra, senior chemist. He has secured 94% in second year PUC. That is highest in both certificates. ಶ್ರೀಮತಿ TJ ರೂಪಾ, SCA ಜಿಯಾಲಜಿ ರವರ ಪುತ್ರ, ದ್ವಿತೀಯ PUC ನಲ್ಲಿ ಕನ್ನಡ ಭಾಷೆಯಲ್ಲಿ 91 ಅಂಕಗಳನ್ನು ಪಡೆದಿದ್ದಾರೆ. So her son Jeevan A scored 95%
ಟ್ರೈನಿಂಗ್ RTC. ಇಲ್ಲ ಲಿಖಿತ हाँ. Any guesses? No. The first name is the award sponsored by goes to Dr. T. Parthasarathi, Director CP. State Unit Bangalore. ಮುಂದಿನ ಕಾರ್ಯಕ್ರಮ ರಾಜ್ಯೋತ್ಸವದ ಮೊದಲು ನಾವು ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ ನಮ್ಮ ಸಹೋದ್ಯೋಗಿಗಳಿಗಾಗಿ. ಅದರಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇತ್ತು, ಅಂತ್ಯಾಕ್ಷರಿ ಕಾರ್ಯಕ್ರಮ ಇತ್ತು, ಜೊತೆಗೆ ಕನ್ನಡೇತರರಿಗೂ ಸಹ ಒಂದು ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ವಿ. ಅದರಲ್ಲಿ ನಮ್ಮ ಅನೇಕ ಸಹೋದ್ಯೋಗಿಗಳು ಬಹಳ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅದರಲ್ಲಿ ಬಹುಮಾನವನ್ನು ಪಡೆದಂತಹ ಎಲ್ಲ ವಿಜೇತರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ SR ವಿಜಯಶಂಕರ್ ಅವರು ದಯಮಾಡಿ ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ಬಹುಮಾನಿತರ ಒಂದು ಪಟ್ಟಿಯಿಂದ ನಮ್ಮ ಸಂಸ್ಥೆಯ ಶ್ರೀಮತಿ ವಸಂತಿ ಅವರು ಪ್ರಸ್ತುತಪಡಿಸುತ್ತಾರೆ. ನಮ್ಮ ರಾಜ್ಯೋತ್ಸವದ ಅಂಗವಾಗಿ ಕೆಲವು ಸ್ಪರ್ಧೆಗಳನ್ನು ಮೊದಲನೆಯದಾಗಿ ಹಾಗೆಯೇ ಎರಡನೆಯ ಕಾರ್ಯಕ್ರಮ ಬಂದು ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾದ ಒಬ್ಬರಾದ ಮೊದಲನೆಯದಾಗಿ ಶ್ರೀಮತಿ A. ನಾಗಲಕ್ಷ್ಮಿ, ಎರಡನೆಯ ಬಹುಮಾನ ಎನ್ ಲೋಕಕ್ಕೆ ಟೆಕ್ನಿಕಲ್ ಸಪೋರ್ಟ್ ಕೊಟ್ಟು ಬಹಳ ಸಹಾಯ ಮಾಡಿದ್ದಾರೆ. ಹಾಕ್ಬಿಟ್ಟಿದೆ.
ಶ್ರುತಿ ಅರೋರಾ, ನಂದಿನಿ ವರ್ಮಾ, ಹರಿನಾಥ್, ಫಾಲ್ಗುನ್, ಸಂತೋಷ್ ಕುಮಾರ್, ರಾಜ್ ಕಿಶೋರ್ ಶರ್ಮಾ, ಕಮಲ್ ಸಿಂಗ್ and ಮಾಲಿನಿ ಮುಖರ್ಜಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದಂತಹ ಶ್ರೀಮತಿ ವಸಂತಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಅಲಂಕರಿಸಿರುವಂತಹ ಡಾಕ್ಟರ್ ಎಸ್.ಆರ್. ವಿಜಯಶಂಕರ್ ಅವರು ಲೇಖಕರು, ಬರಹಗಾರರು ಮತ್ತು ಅತ್ಯುತ್ತಮ ಭಾಷಣಕಾರರು ಸಹ ಅವರು ನಮ್ಮ ಈ ಒಂದು ಸಂಸ್ಥೆಯ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವುದು ನಮಗೆ ತುಂಬು ಹೃದಯದ ಸಂತೋಷ ಉಂಟಾಗಿದೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಎಸ್.ಆರ್. ವಿಜಯಶಂಕರ್ ಅವರು ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಭಾಷಣ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ ರಾಮಕೃಷ್ಣ ಅವರೇ, ಶ್ರೀ ರಾಮಚಂದ್ರಪ್ಪ ಅವರೇ, ಇಲ್ಲಿ ನನ್ನನ್ನು ಪ್ರೀತಿಯಿಂದ ಮೊದಲ ಬಾರಿಗೆ ಅವಕಾಶ ಶ್ರೀಮತಿ ಟಿ.ವಿ. ಉಷಾ ಮತ್ತು ಡಾಕ್ಟರ್ ನಾಗರಾಜ್ ಅವರೇ. ನಾನು ಇದು ರಾಜ್ಯೋತ್ಸವ ದಿನ ಅಂತ ಗೊತ್ತಿದೆ, ಆದರೆ ಇಲ್ಲಿ ಅವರು ವಿದೇಶಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿ ಅದನ್ನ ಕನ್ನಡ ಕಲಿಯುವುದನ್ನು ಬೆಂಬಲಿಸಿದ್ರೆ, ಆದ್ದರಿಂದ ಸಾಂದರ್ಭಿಕವಾಗಿ ನಮ್ಮ ಕನ್ನಡ ಭಾಷೆಯ ಸೊಗಸು ಅಂದ್ರೆ ದ ಬ್ಯೂಟಿ ಆಫ್ ಅವರ್ ಲ್ಯಾಂಗ್ವೇಜ್, ಲೆಟ್ ಇಟ್ ಬಿ ನೋನ್ ಟು ದ ಪೀಪಲ್ ಹೂ ಡೋಂಟ್ ನೋ ಕನ್ನಡ ಹಿಯರ್. ಫಾರ್ ದ್ಯಾಟ್ ಐ ವಿಲ್ ಬಿ ಫ್ರೀಕ್ವೆಂಟ್ಲಿ ಯೂಸಿಂಗ್ English. Not that I love Kannada less. I am a writer in Kannada, born up and brought up in Kannada, and I opted to live in Bangalore and not in USA or any other country for the sake of my love for Kannada and writing. Adrinda I will be using some English explanation here and there so that people would understand what I am trying to say and the beauty of the language could be appreciated. ನಾನಿಲ್ಲಿಗೆ ಬಂದಾಗ ಪ್ರಥಮವಾಗಿ ನಾನು ಡಾಕ್ಟರ್ ದತ್ತಾತ್ರೇಯ ಅಂತ ಒಬ್ಬರನ್ನು ಮೀಟ್ ಮಾಡಿದೆ. ಐ ಮೆಟ್ ಎ ಪರ್ಸನ್, ಡಾಕ್ಟರ್ ದತ್ತಾತ್ರೇಯ, ಎ ಸೀನಿಯರ್ ಆಫೀಸರ್ ಹಿಯರ್. ಹಿ ಈಸ್ ಫ್ರಮ್ ಗದಗ್. ಗದಗ್ ಮೀನ್ಸ್, ಗದಗ್ ಅಂದ್ರೆ ನಮಗೆ ಕನ್ನಡದ ಅತಿ ಮಧುರವಾದ ಮತ್ತು ಬಹುಜನರ ನಾಲಿಗೆಯಲ್ಲಿ ಇರುವಂತಹ ಒಂದು ಮಾತು. ಅವರ ಕುಮಾರವ್ಯಾಸ ಭಾರತ, ಕುಮಾರವ್ಯಾಸನ ಊರದು ಗದಗ ಅಂದ್ರೆ. ವೀರನಾರಾಯಣ ಇಸ್ ದ ಪೆನ್ ನೇಮ್ ಆಫ್ ನಾರಾಯಣಪ್ಪ ಇಸ್ ಕುಮಾರವ್ಯಾಸ. ಫಾರ್ ದೋಸ್ ನಿಮಗೆ ಗೊತ್ತಿದೆ. ದ ಲ್ಯಾಂಗ್ವೇಜ್, ದ ಸ್ಟಾರ್ಟಿಂಗ್ ಇಟ್ ಸೆಲ್ಫ್, ಇಟ್ ದ ವರ್ಷಿಪ್. Anything in India starts with the worship of Ganapati and then Saraswati. And his starting itself is like this. You just see how he explains Ganapati. Gajamukane mere vekadantane nijagunanvita parashudarane rajatagiri godeyana kumarane vidyavariki ajanu harirudradigalu nere ಭಜಿಸುತ್ತಿಹರನ ವರತನಿಂದ ತ್ರಿಜಗ ವಂದಿತ ಮಾಡ್ಬೋದು ಮತಿಗೆ ಮಂಗಳ. The second letter of the sentence is very rhythmic and he is explaining Ganesha in a very pleasant manner with an invitation, with a request to help him without any disturbance while writing this great epic. You have to see that rhythm of language. I will just narrate it. ವರಮಣಿಗಳಿಂದೆಸೆವ ಮೌಳಿಯ ಸರಸಿಜಾಳಿಯ ಕಿರಣದೋಳಿಯ ವಿರಚಿಸಿದ ಸಿಂಧೂರ ಬಾಳದಿ ವಿಸ್ತರದ ಗಣಪತಿ ಮಾಡಮಗೆ ನಿರ್ವಿಘ್ನದಾಯ. ಸೆಕೆಂಡ್ ಪಾರ್ಟ್ ಆಫ್ ದ ಲೈನ್ ಏನಿದೆ ಅಂದ್ರೆ ಆ ವಿಸ್ತಾರಕ್ಕೆ ಪೂರಕವಾಗಿ, ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಇನ್ ದ ಥಿಂಗ್. ಇಟ್ ಈಸ್ onomatopoeia as it is explained in linguistics. ಭಾವಾಭಿನಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಆ ಭಾಷೆಯಲ್ಲಿ ಒಂದು ಭಾವ ಅಭಿನಯ ಆಗ್ಬೇಕು, ಒಂದು ಭಾವ ನಮ್ಮ ಕಣ್ಣಿಗೆ ಕಟ್ಟಬೇಕು. ಇಮೋಷನ್ಸ್ ಆರ್ ಫೆಲ್ಡ್. ಹೌ ಟು ಮೇಕ್ ಇಟ್ ವಿಸಿಬಲ್ ಇನ್ ಲ್ಯಾಂಗ್ವೇಜ್? You have to feel that through the ears and feel that thing. ಅದಕ್ಕೆ
ಕರದ ಭಾಷದ ಮೋದಕದ ವಿಸ್ತರದ ಗಣಪತಿ ಮಾಡೆ ಮಗ ನಿರ್ವಿಘ್ನದಾಯಕ. That is his style. There is no break. You see, in any feeling, ಯಾವುದೇ ಭಾವ ಇದ್ರೂ ಕೂಡ ಕುಮಾರವ್ಯಾಸ ಹಾಗೆ ಮಾಡಬಲ್ಲ. at a later stage, ಅಂದ್ರೆ ವಾರ ಆಗ್ತಾ ಇರುವಾಗ, ಅಂದ್ರೆ ನಾನು ಸ್ವಲ್ಪ ಇಂಗ್ಲಿಷ್ ಕನ್ನಡಕ್ಕೆ ಶಿಫ್ಟ್ ಆಗುವ, ಇಂಗ್ಲಿಷ್ ಬಂದ್ರೆ ಪ್ಲೀಸ್ ದೋಸ್ ಕನ್ನಡ ಅಭಿಮಾನಿಗಳು, ನಾನು ಐ ಆಮ್ ರೈಟರ್ ಇನ್ ಕನ್ನಡ ಆಯ್ತಾ, ಹಾಗಾಗಿ ನಾನು ಇಲ್ಲಿ ಕನ್ನಡ ಗೊತ್ತಿಲ್ಲದವರಿಗೂ ಆ ಫೀಲ್ ಆಗಲಿ ಅಂತ ಹೇಳೋದ್ರಿಂದ ಐ ಆಮ್ ಯೂಸಿಂಗ್ ಇಂಗ್ಲಿಷ್. ಬೇರ್ ವಿತ್ ಮೀ ಫಾರ್ ದಿಸ್ ಸ್ವಿಫ್ಟ್ ಆಫ್ ಲ್ಯಾಂಗ್ವೇಜ್, ಬಿಕಾಸ್ ನಮಗೆ ಕನ್ನಡದವರಿಗೆ ಕನ್ನಡ ಗೊತ್ತೇ ಇದೆ. ವಿ ಆಲ್ ನೋ ಕನ್ನಡ. ದೋಸ್ ಹೂ ಕಮ್ ಫ್ರಮ್ ಅದರ್ ಲ್ಯಾಂಗ್ವೇಜಸ್, ದೋಸ್ ಹೂ ಕಮ್ ಫ್ರಮ್ ಅದರ್ ಕಂಟ್ರೀಸ್, they are the people who should be with us and carry, and they should be our messengers to take our language and culture outside. So we should make them feel what it is when I speak. That's the purpose of saying it here. ನೋಡಿ, ಆ ಭಾವಾಭಿನಯ ಅಂದ್ರೆ the feeling of the emotion ಇದೆಯಲ್ಲ, what is said onomatopoeia in linguistics, ಅದನ್ನ ಹೇಗೆ ಮಾಡ್ತಾರೆ ನೋಡಿ. ಅಭಿಮನ್ಯು is going for the war. Abhimanyu is a child. He was 14 or 15 years and nobody could defeat him. He is such a valor. ಅವನು ಆ ಯುದ್ಧವನ್ನ ಹೇಗೆ ಮಾಡ್ದ ಅಂತ ಅವನು ಹೇಳ್ದ. ಭಾಷೆಯನ್ನ ನೀವು ಫೀಲ್ ಮಾಡಿ. ಸುಮ್ಮನೆ ಕುಮಾರವ್ಯಾಸ ಬಂದದ್ರಿಂದ ಒಂದೊಂದೇ ನೆನಪಾಗ್ತಾ ಇರುತ್ತೆ. ಅಂದ್ರೆ it is a fight between two brothers and their children, right? That's how it is. ಅಂದ್ರೆ ಅವನು ದೊಡ್ಡಪ್ಪ ಆಗ್ತಾನೆ ಆ ಲೆಕ್ಕದಲ್ಲಿ. ಯಾರಿಗೆ? ಅಭಿಮನ್ಯುಗೆ. ದುರ್ಯೋಧನ ಅವನು ಈ ತಮ್ಮನ ಮಗನ ವಾರ್ ಅನ್ನು ನೋಡಿ he is so excited that such a brilliant child of our family, he should not die, but I should win the war. That is what the elder uncle feels, ಅಲ್ಲ. ಆದ್ರಿಂದ he says, ಮಗುವೆ ನೀ ಕೆಡಬೇಡ, ಹೋಗೆನ ತಗಣಿತಾಸ್ತ್ರವ ಸುರಿತು ಸಹಿತರೆ ನಗುತನಿಂದ ಅಭಿಮನ್ಯು ನುಡಿದನು ಗೌರವೇಶ್ವರ. ಮಗು ತಾನಹೆ ತನ್ನ ಬಾಣಕ್ಕೆ ಮಗು ತನ ಬೇರಿಲ್ಲ, ನೋಡೆಂದಗಲದಲ್ಲಿ ಕೂರಂಬ ಸುರಿದನು ಪಾತ್ರನಂತ. Feel that I am the child. You are saying I should go. Okay, I am a child, but the arrows what I throw are not childlike, or they are neither the children. They can face anywhere. See that. ಮಗು ತನ ಬೇರಿಲ್ಲ, ನೋಡೆಂದಗಲದಲ್ಲಿ ಕೂರಂಬ ಸುರಿದನು ಪಾತ್ರನ. It's like one after the other, taka 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 taka, one after the other arrows coming. Like that, the language is also presented. ಮಗು ತನ ಬೇರಿಲ್ಲ, ನೋಡೆಂದಗಲದಲ್ಲಿ ಕೂರಂಬ ಸುರಿದನು ಪಾತ್ರನಂದನು, ನೋಡೆಂದಗಲದಲ್ಲಿ ಕೂರಂಬ ಸುರಿದನು ಪಾತ್ರನಂದನು. That's how when you say, you feel that feeling of the arrows coming one after the other, and that is the beauty of the language. Anything the ಅಂದ್ರೆ ಐ ಆಮ್ ಕೋಟಿಂಗ್ ಫ್ರಮ್ ಮಿಡಿವಲ್ ಕನ್ನಡ ಲಿಟರೇಚರ್ ನಾವು, ಆಯ್ತಾ. ಅಲ್ಲಿ ಏನು ಅಂದ್ರೆ ಮಿಡಿವಲ್ ಅಂದ್ರೆ ಮಧ್ಯಮ, ಅವರು ನಡುಗನ್ನಡದಿಂದ ನಾನು ಅದನ್ನ ಉದಾಹರಿಸ್ತಾ ಇದ್ದೇನೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಭಾಷೆ ಮತ್ತು ಹೆಚ್ಚಿನ ಕಥಾನಕಗಳು ರಾಮಾಯಣ ಮಹಾಭಾರತದಿಂದ ತಗೊಂಡಿದೆ. ಲೈಕ್ ಒಡಿಸ್ಸಿ ಅಂಡ್ ಇಲಿಯಡ್ in for English and European and any tradition, the Greek classics. ನಮಗೆ ರಾಮಾಯಣ ಮಹಾಭಾರತ. ಆದ್ರೆ ನಾವು ರಾಮಾಯಣ ಮಹಾಭಾರತವನ್ನು ಪುನಃ ಅನುವಾದ ಮಾಡೋದಲ್ಲ, ಪುನಃ ಸೃಷ್ಟಿ ಮಾಡೋದು. ಎವ್ರಿ ಜನರೇಷನ್, ಎವ್ರಿ ಟೈಮ್ ರಾಮಾಯಣ ಅಂಡ್ ಮಹಾಭಾರತ ಆರ್ ರೀಕ್ರಿಯೇಟೆಡ್. ಅವರು ದೇ ಆರ್ ನಾಟ್ ರೀರಿಟನ್, ದೇ ಆರ್ ರೀಕ್ರಿಯೇಟೆಡ್. ಅದನ್ನ ಅದು ಇಲ್ಲಿ ಒಂದು ಪುನರ್ ಸೃಷ್ಟಿ ಅಂತ ನಾವು ಅದನ್ನ ಕನ್ನಡದಲ್ಲಿ ಹೇಳ್ತೇವೆ. ಆದ್ರಿಂದ ರಾಮಾಯಣ ಅಂಡ್ ಮಹಾಭಾರತ ಆರ್ ದ ಟೂ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಇನ್ ಎನಿ ಲ್ಯಾಂಗ್ವೇಜ್ ವಿ ರೀಕ್ರಿಯೇಟ್ ಎವ್ರಿ ಜನರೇಷನ್, ಎವ್ರಿ ಸೆಂಚುರಿ, ಎವ್ರಿ ಮೂಮೆಂಟ್ ಆಫ್ ಲಿಟರೇಚರ್ ಅದನ್ನ ಪುನಃ ಮಾಡ್ತಾ ಇರುತ್ತೆ. ನಾನು ಒಂದನ್ನ ನಮ್ಮ ಆದಿಕವಿ ಪಂಪನಿಂದ ನಿಮಗೆ ಕೋಟ್ ಮಾಡ್ತೇನೆ. ಅದೇ ಹೇಗೆ, ಹೌ ಎ ಗ್ರೇಟ್ ಪೋಯಟ್ ಇಸ್ ಆದಿಕವಿ, ಫಸ್ಟ್ ಪೋಯಟ್, 9th century. Look at the language. ಮೃಗಯಾವಾಜದಿಂ ಚಂತನರ್ಮೇಲ್ ಮೃಗಶಾಭಾಕ್ಷಿಯಶಂ ಕಂಪು ತಟ್ಟಿ ಪಳಂಚಲ್ಕೆ ದಿವ್ಯಂ ಪಿಡಿಯುವಂತೆ ಕೈಯಂ ಪಿಡಿದು ಪಾಂ ಪೋಪಮ್ಮೆನಲು ತತ್ಕನ್ಯಗೆ ನಾಂಚಿ ಬೇಡುವಡೆ ನೀವೆಮ್ಮಯ್ಯ ನಂಬೇಡಿರಿ. That's how she says. Here is a king, a chakravarti, a monarch in the forest who is chasing a deer
a deer, which is one of the explanations done those days. And she was given a boon by a rishi that she smells so pleasant for like ಈಗೆಲ್ಲ ಸೆಂಟ್ಗಿಂತ ಹಾಕಿದಾಗ ಅವಳೇನು ಹಾಕ್ಬೇಕಾಗಿಲ್ಲ. ಮೊದಲು ಅವಳಿಗೆ ಮೀನಿನ ವಾಸನೆ ಇತ್ತು, ಆ ಮೀನಿನ ವಾಸನೆಯನ್ನು ಪರಾಶರ ತೆಗೆದ್ರು ಯೋಜನಾ ಗಂಧಿ ಮಾಡ್ಬಿಟ್ಟು 1 ಯೋಜನ ಫಾರ್ ಎ ಕಿಲೋಮೀಟರ್ ಅಂಡ್ ಮೋರ್. Her pleasant smell would be felt, and that attracts the king, and he goes with a great promise. The king says, holding her hand, holding the hand of a lady or anybody has a great suggestive meaning in Indian cultural context. ಅದನ್ನು ಏನ್ ಹೇಳ್ತಾರೆ ಅವರು, ಕೈಯನ್ನು ಹಿಡಿಯುವುದರಿಂದ ಅದು ಇಟ್ಸ್ ಲೈಕ್ ಎ ಹೈಯೆಸ್ಟ್ ಪ್ರಾಮಿಸ್, ದಟ್ ಟು ಬೈ ಎ king. Bam, bom, come, let us go. That's all what the king could say, right? She refuses, but how she refuses? She becomes very shy, became a coy mistress, and in a shy manner, she expresses her shyness, and pleasantly, without refusing, but putting a condition, tells him, Bedward, if you are asking for my hand, please ask my father. That's all what she says. But ಒಬ್ಬ ದೊಡ್ಡ ಪೋಯೆಟ್ ಹೇಗಿರ್ತಾನೆ, ಭಾಷೆ ಹೇಗೆ ಸೂಕ್ಷ್ಮ ಆಗಿರುತ್ತೆ ಅಂದ್ರೆ, ತತ್ಕನ್ಯಕ್ಕೆ ನಾಂಚಿ ಅಂತ ಹೇಳ್ತಾರೆ. ನಾಂಚಿ ಅಂದ್ರೆ ನಾಚುವುದು, ಫೀಲಿಂಗ್ ಶೈ. ಆ ಶೈ ಇಲ್ಲದೆ ಇದ್ರೆ, ಇಫ್ ದೇರ್ ವಾಸ್ ಟು ಬಿ ನೋ ಶೈ, he wouldn't have felt anything bad, right? You know, okay, this girl doesn't come like me and all that. ಅವಳು ನಾಚಿದ್ರಿಂದ ಇವನಿಗೆ ಮನೆಗೆ ಹೋದ್ರೆ ನಿದ್ರೆ ಬರುವುದಿಲ್ಲ. ಎವ್ರಿಥಿಂಗ್ ಗೋಸ್ topsy-turvy, right? ಉಲ್ಟಾ ಆಗುತ್ತೆ. He was supposed to make the marriage of his son, grown-up son, Bhishma. Ulta happens, you know, the opposite happens. Appa becomes, the father becomes ill, and the son realizes what is the reason, and he goes and negotiates the marriage for his father. Not the father negotiating the marriage for the son. Here a son is negotiating a marriage for his father, and becomes Devavruta, becomes Bhishma. You know the story. And ಅಂದ್ರೆ ಆ ನಾಚಿಕೆ, ನಾಂಚಿ ಅಂತ ಹೇಳುವ ಒಂದು ಶಬ್ದವನ್ನ, ಒಂದು ಎಕ್ಸ್ಪ್ಲನೇಷನ್ ನಡುವೆ a great poet keeps, and thereby it becomes a center fact. ಒಂದು ನಾಚಿಕೆ ಇಡೀ ಮಹಾಭಾರತದ ಯುದ್ಧಕ್ಕೆ ಕಾರಣ. ಅವಳ ಒಂದು ನಾಚಿಕೆ, that's what the human weakness and the human attraction, how it causes so many things, both love and war. This is what a word fixed there explains. And ನೋಡಿ, ನೀವು ಸಿಂಪ್ಲಿ 12th centuryಗೆ ಬಂದ್ರೆ how language ಇರುತ್ತೆ ಅಂತ. ಬಸವಣ್ಣಂದು ನನ್ನ ಟೈಮ್ 1-1/4 ಗಂಟೆಗೆ ಊಟಕ್ಕೆ ಅಂತ ಹಾಕಿದ್ದಾರೆ. So I will take some time and explain. Basavanna is 12th century social reformer, a poet. First time all the what we call poetics so far developed by the epics, ಅಂದ್ರೆ ಎಲ್ಲ ಮೀಮಾಂಸೆಗಳನ್ನು ಮುರಿದು he uses common people's language. ಅಂದ್ರೆ ನಾವು ತಿಳಿಬೇಕಾದ ಏನು ಅಂದ್ರೆ, 19ನೇ ಶತಮಾನದಲ್ಲಿ ವರ್ಡ್ಸ್ವರ್ತ್ ಎಂಬ ಕವಿ ಏನ್ ಹೇಳ್ತಾನೆ ಅಂದ್ರೆ, when the language becomes redundant and used and ಸವಕಲಾದಾಗ ನೀವು ಜನರಿಂದ pick up the words from the people. ಲಿರಿಕಲ್ ಬ್ಯಾಲೆಟ್ಸ್ ಅಂತ ಹೇಳುವ ರೊಮ್ಯಾಂಟಿಕ್ಸ್ ಅಂದ್ರೆ ರಮ್ಯವಾದದ ಪ್ರಾರಂಭವಾದ ಅಂತ ಇದು. ಇಲ್ಲಿ 12th centuryಯಲ್ಲಿ 6th century ಮೊದಲು, earlier, prior to 18th century, 6 centuries earlier, a social reformer, a founder of a new faith, Basavanna, says these two things. ನಾನು ಸುಮ್ಮನೆ ಹೇಳ್ತೇನೆ ನೋಡಿ, how simple the language is. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. How simple. Don't steal, don't kill people unnecessarily, don't feel bad about others, and don't praise yourself, self-praising in front of others. And these simple things are the one which makes your internal feeling clear and external.
There are big things, there are small things, alva? ದೊಡ್ಡದಿದೆ ಸಣ್ಣದಿದೆ. What is the relationship between big and small? ಫಿಲಾಸಫಿಕಲಿ ನಾವು ಮಾತಾಡ್ತಿದ್ರೆ, ತಾತ್ವಿಕವಾಗಿ ನಾವು ಮಾತಾಡ್ತಿದ್ರೆ, ಈ ಭೂಮಿಯಲ್ಲಿ ಅಲ್ಲ ಅಥವಾ ಈ ಆಫೀಸ್ನಲ್ಲಿ HOD ಎಷ್ಟು ಮುಖ್ಯನೋ, ಒಬ್ಬ ಸ್ಟೋರ್ ಕೀಪರು ಅಷ್ಟೇ ಮುಖ್ಯ, ಒಬ್ಬ ಅಟೆಂಡರು ಅಷ್ಟೇ ಮುಖ್ಯ, ಒಬ್ಬ ಡೈರೆಕ್ಟರ್ ಅಷ್ಟೇ ಮುಖ್ಯ, ಒಬ್ಬ ಅಸಿಸ್ಟೆಂಟ್ ಪರ್ಸನ್. ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಹೊಮೋಜಿನಿಯಲ್ ಎನ್ವೈರನ್ಮೆಂಟ್ ಆಫ್ ಲಿವಿಂಗ್ ಟುಗೆದರ್ ಅಲ್ವಾ? ದಟ್ಸ್ ವಾಟ್ ಯು ಹ್ಯಾವ್ ಡನ್ by honoring the people who are retiring from all grades. ನೀವೇನು ಹೇಳಿದಿರಿ, ಅವರು ಇಂಥ ಗ್ರೇಡ್ ಅಲ್ಲಿ ಸೇರಿದ್ರು, ಈಗ ಹೀಗಾಗಿದ್ದಾರೆ, ಇಂಥ ತಾರೀಕಿಗೆ ರಿಟೈರ್ ಆಗಿ. ಆಲ್ ಆಫ್ ಅಸ್ ನಮಗೆ ಹೊಮಜಿನಿಟಿ ಅಂತ ಹೇಳ್ತಾರಲ್ಲ, ಒಂದು ಸಮನ್ವಯತೆ, ಎಲ್ಲರೂ ಸೇರ್ಕೊಂಡು ಆಗುವಂಥದ್ದು. ಅದರನ್ನು ಬಸವಣ್ಣ ಹೇಗೆ ಹೇಳ್ತಾರೆ ನೋಡಿ, ಕರಿಗನ ಅಂಕುಶ ಕಿಣಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿಣಿದೆನ್ನಬಹುದೇ ಬಾರದಯ್ಯ, ಮರವುಗನ ನಿನ್ನ ನೆನೆವ ಮನ ಕಿಣಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮತೆ. He puts some two opposites and brings some meaning out of it. Elephant ತುಂಬಾ big. There is an ankusha to put it on its ear. If you have seen, it's a small sickle. ಅಷ್ಟು ಸಣ್ಣ ಒಂದು ಸ್ಟಿಕ್, an iron stick with a bend on the top is ankusha. With such a small stick, the entire elephant is controlled. ಎಷ್ಟು ದೊಡ್ಡ, how big is elephant? How small is ankusha, alva? And giri, mountains are so big, but Indra's ವಜ್ರಾಯುಧ ಅಲ್ವಾ? ಅಂದ್ರೆ ಇಂದ್ರನ ವಜ್ರದ ಆಯುಧ, that is made out of diamond. It can just smash any ಯಾವುದೇ ಒಂದು ಪರ್ವತನ ಹುಡಿ ಮಾಡಬಹುದು. Likewise, I forget you sometimes. He is making an appeal to God. I forget you sometimes, or maybe most of the time, or you are forgotten. But in my intense moment, I remember you. Is that a small thing? Maybe I may not remember you the whole day, but for a few minutes in the evening, I remember. ನಾನೊಂದು ದೀಪ ಹಚ್ತೇನೆ, I light a lamp, do a small worship. Is it small? All the darkness in the heart is taken away in that 5 minutes. That is what he says. And a language ನೋಡಿ, you have to feel it in the ears, those who don't understand Kannada. ಕರಿಗನ ಅಂಕುಶ ಕಿಣಿದೆನ್ನಬಹುದೇ, ಕಿಣಿದು is small. ಕರಿಗನ ಅಂಕುಶ ಕಿಣಿದೆನ್ನಬಹುದೇ, ಕಾ how the rhythm plays ನೋಡಿ. ಕರಿಗನ ಅಂಕುಶ ಕಿಣಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿಣಿದೆನ್ನಬಹುದೇ ಬಾರದಯ್ಯ, ಮರವುಗನ ನಿನ್ನ ನೆನೆವ ಮನ ಕಿಣಿದೆನ್ನಬಹುದೇ ಬಾರದಯ್ಯ. And now, if you come to the modern, in the interest of time, I will go to Vendra, romantics again. Of course, all of you know I was having a very great discussion with our HOD, who knows a lot of literature and the history of Bengal literature, which I didn't know. And I was getting educated from him as well. It was a pleasant. Ivattu ನನಗೆ 2 pleasant things happened in my morning. First, while I was traveling, Dr. Nagaraj accompanied me, and he educated me on geophysics. Andre our subject geophysics ಆದ್ರಿಂದ 1.5 ಗಂಟೆ we were in the car. I was asking him geophysics ಅಂದ್ರೆ ಏನು, how I visited Hatti, I visited this cutting the mountain and making thing, I visited such and such a thing, I have studied about coal mining and electricity made out of it, but NB birds and all these things I was telling him. ಆಮೇಲೆ ಕೇಳಿದೆ ನಾನು, sir, what is actually the geophysics, how do you work ಅಂತ. He explained me so many things, how the protective measures are things, how ಇದು ಮಾಡ್ತಾರೆ, ಯಾವುದು ವೈಮಾನಿಕವಾದಂತ ಇದರಿಂದ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ. ಅಂಡ್ ಇಟ್ ವಾಸ್ ಎ ಗ್ರೇಟ್ ಲರ್ನಿಂಗ್ ಫ್ರಮ್ ಎ ಫಸ್ಟ್ ಹ್ಯಾಂಡ್ ಪರ್ಸನ್. ಯಾಕಂದ್ರೆ ನಮಗೆ ಏನ್ ಗೊತ್ತಿರುತ್ತೆ, ನಮಗೆ ಜಿಯಾಲಜಿ ಡಿಪಾರ್ಟ್ಮೆಂಟ್ ಸ್ಟಾರ್ಟೆಡ್ ದ ಸರ್ವೆ ಆಫ್ ಇಂಡಿಯಾ, and by Stark was the person who made the first survey for the purpose of collecting tax. In 1884, Stark manual was implemented in telling me, and I could recollect so many visits of mine to various mine. And afterwards, while we were having tea, it was my good luck that I got to meet your HOD. ತುಂಬಾ ಬ್ಯಾಕ್ ಗ್ರೌಂಡ್ ಆಫ್ ನಾನು ಅವರಿಗೆ ಹೇಳಿದೆ,
ಇವರು ರವೀಂದ್ರನಾಥ್ ಟಾಗೂರ್ ಗುರುದೇವ್ ಅದು ಬಂಕಿಂಚಂದ್ರ ಸಾಹಿತ್ಯ ಸಾಮ್ರಾಟ್ ಅಂತ ಹೇಳ್ತಾರೆ, ಯಾಕೆ ಅಂತ ಕೇಳಿದೆ. ಸೊ ಈ ಎಕ್ಸ್ಪ್ಲೈನ್ ಇಟ್ ಅಂಡ್ ಆಲ್ ದೋಸ್, ಯಾಕಂದ್ರೆ ದೋಸ್ ಹು ಸ್ಪೀಕ್ ಎ ಲ್ಯಾಂಗ್ವೇಜ್ ಇದೆ ಅಲ್ಲ, ಅವರು ಆ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್ ಅನ್ನು ವಿವರಿಸುವುದಕ್ಕೂ ನಾವು ಪುಸ್ತಕದಲ್ಲಿ ಓದೋದಕ್ಕೂ ವ್ಯತ್ಯಾಸ ಇದೆ. ಐ ಕುಡ್ ರೀಡ್ ಬುಕ್ಸ್ ಅಂಡ್ ಟ್ರಾನ್ಸ್ಲೇಷನ್ಸ್ ಅಂಡ್ ಸೋ ಮೆನಿ ಥಿಂಗ್ಸ್ ಆಫ್ ಬೆಂಗಾಲ್ ಲಿಟ್ರೇಚರ್, ಆದರೆ ಅದನ್ನು ಓದೋದು ತುಂಬಾ ಬೇರೆ. ಅಂಡ್ ಬೆಂಗಾಲ್ ಲಿಟ್ರೇಚರು ಕನ್ನಡಕ್ಕೆ ತುಂಬಾ ಪ್ರಭಾವವನ್ನು ಮಾಡಿದೆ. ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ವಿ ಹ್ಯಾವ್ ಬೆಂಗಾಲ್ ಟ್ರಾನ್ಸ್ಲೇಷನ್. ಶೇಷ ಪ್ರಶ್ನೆ ವಾಸ್ ಎ ಟೆಕ್ಸ್ಟ್ ಬುಕ್ ಮೆಟೀರಿಯಲ್ ಫಾರ್ ಅವರ್ ಕನ್ನಡ BS ಅಂಡ್ ಮೆನಿ ಟ್ರಾನ್ಸ್ಲೇಷನ್. ಎಂಟೈರ್ ಕನ್ನಡ ಮೂವ್ಮೆಂಟಿನ ಹಿನ್ನೆಲೆಯಲ್ಲಿ ಕಟ್ಟಿರುವ ಹಿನ್ನೆಲೆಯಲ್ಲಿ ಬೆಂಗಾಲಿ ಟ್ರಾನ್ಸ್ಲೇಷನ್ಸ್ ಇದೆ. ಬೆಂಗಾಲೀಸ್ ಶೇಕ್ಸ್ಪಿಯರ್ನ ಟ್ರಾನ್ಸ್ಲೇಷನ್ ಮಾಡಿದ್ದು ನನಗೆ 15 ಹೆಸರುಗಳು ಈಗ ಬಾಯಿಗೆ ಬರೋದು, 15 ನೇಮ್ಸ್ ಫಾರ್ ದ ಚೈಲ್ಡ್, ಬಿಕಾಸ್ ದ ಚೈಲ್ಡ್ ಸ್ಟಡೀಸ್ ಇನ್ ಇಂಗ್ಲಿಷ್ ಮೀಡಿಯಂ. ಅಂದ್ರೆ ಅದು ಇಂಗ್ಲಿಷ್ ನಲ್ಲಿ ಕಲಿಯುವುದರಿಂದ ಅದಕ್ಕೆ ಈ ಚಬುಳುಕದ ಹಣ್ಣಿಗೆ ಏನು ಹೇಳುದು, ಕೇಬಳೆ ಹಣ್ಣಿಗೆ ಏನು ಹೇಳುದು, ಚೂರಿ ಹಣ್ಣಿಗೆ ಏನು ಹೇಳುದು, ಕುಂಟಾಲ ಹಣ್ಣಿಗೆ ಏನು ಹೇಳುದು, ಇಂಗ್ಲಿಷ್ ನಲ್ಲಿ ಗೊತ್ತಿಲ್ಲ. ದೇರ್ ಆರ್ ನೋ ವರ್ಡ್ಸ್ ಇನ್ ಇಂಗ್ಲಿಷ್ ಬಿಕಾಸ್ ದೇ ಆರ್ ವೆರಿ ಮಚ್ ಟಾಪಿಕಲ್ ಫ್ರೂಟ್ಸ್ ಆಫ್ ಮೈ ಏರಿಯಾ. ನಿಮಗೆ ಅದನ್ನು ನೋಡುವ ಕಣ್ಣು, ದ ಐ ಫಾರ್ ದ್ಯಾಟ್ ಡಿಟೇಲ್ ಯು ಮಿಸ್ ವೆನ್ ಯು ಸ್ಟಡಿ ಇನ್ ಅನದರ್ ಲ್ಯಾಂಗ್ವೇಜ್. ಆದ್ರಿಂದ ನಮಗೆ ಮಾತೃಭಾಷೆ ಬೇಕು ಅಂತ ಹೇಳೋ. ಈ ಮಾತೃಭಾಷೆ ಬೇಕಾಗುವಂತ ಉದ್ದೇಶವೇ ಅದು. ಮೇಕ್ಸ್ ದ ಮೈಂಡ್ ವೆರಿ ಸಟಲ್ ವೆನ್ ಯು ಸ್ಟಡಿ ಇನ್ ಯುವರ್ ಓನ್ ಲ್ಯಾಂಗ್ವೇಜ್. ಅಂಡ್ ಮೈಂಡ್ ಸಟಲ್ ಆದ್ರೆ ಯುವರ್ ಐಸ್ ಕ್ಯಾನ್ ಸಿ ಥಿಂಗ್ಸ್. ಮೆಡಿಕಲ್ ಬುಕ್ಸ್ ನಲ್ಲಿ ಯಾವಾಗಲೂ ಇಂಥದ್ದೊಂದು ಬಂದಿರುತ್ತೆ, ವಾಟ್ ಮೈಂಡ್ ಡಸಂಟ್ ನೋ ಐಸ್ ಕೆನಾಟ್ ಸಿ, ಅಂಡ್ ಮೈಂಡ್ ಆಲ್ವೇಸ್ ನೋಸ್ ಥ್ರೂ ದ ಐಸ್. Whatever new thing eyes see, that must be recorded in the medical. Because we are talking about our. First of all, I congratulate all of you for this Karnataka Rajyotsava celebration, and I always, every year I tell one thing, that you are very fortunate to have born in this beautiful land. We call it golden land, because in geology we say two things. One is, if you go RSS ಮತ್ತು ಸ್ಟೇಟ್ ಯೂನಿಟ್ ಕರ್ನಾಟಕ ಗೋವಾ ಇಬ್ಬರು ಒಟ್ಟಿಗೆ ಸೇರಿ ಜಾಯಿಂಟ್ ಆಗಿ ಈ 69ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನ ಇದುವರೆಗೆ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ಆಗಮಿಸಿರುವ ಅತಿಥಿಗಳಾದ SR ವಿಜಯಶಂಕರ್ ಸಾಹೇಬರಿಗೆ, RSS ಉಪ ಮಹಾನಿರ್ದೇಶಕರಾದ ಭಟ್ಟಾಚಾರ್ಯ ಸಾಹೇಬರು ಮತ್ತು ವರ್ಮಾ ಸಾಹೇಬರಿಗೆ, ಸಾಹೇಬರಿಗೂ ಎಲ್ಲರಿಗೂ ನಮ್ಮ ಆಹ್ವಾನವನ್ನು ಆಧರಿಸಿ ಇಲ್ಲಿ ಬಂದು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಅವರ ಮನಸ್ಸಿನ ಅನಿಸಿಕೆಗಳನ್ನು ಮತ್ತು ಎಲ್ಲ ವಿಧವಾದ ಪ್ರೋತ್ಸಾಹಗಳನ್ನು ಅವರಿಗೆ ಅತ್ಯುತ್ತಮವಾದ, ಹೇಳ್ಬೇಕಾದ್ರೆ ನಮ್ಮ ಅತ್ಯುತ್ತಮವಾದ ಭಾಷಣ ಕೊಟ್ಟ ವಿಜಯಶಂಕರ್ ಸಾಹೇಬರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ಕೊಳ್ತೀನಿ. ಹಾಗೂ ನಮ್ಮ ನಂದಿ ಸಾಹೇಬರು CHP ಇಂದ ಇಲ್ಲಿ ಬಂದು ನಮ್ಮ ಜೊತೆ ಇಷ್ಟೊತ್ತು ಸಮಯ ಸ್ಪೆಂಡ್ ಮಾಡಿದ್ದಕ್ಕೂ ನನ್ನ ಧನ್ಯವಾದಗಳು ತಿಳಿಸ್ಕೊಳ್ತೀನಿ. ಇದ್ರ ಜೊತೆಗೆ